ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಈಗ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಗ್ರಹಗಳ ಚಲನೆಯಲ್ಲಿ ದೊಡ್ಡ ಬದಲಾವಣೆಗಳು ಕಾಣಿಸ್ತಾ ಇವೆ. ಶನಿ ಮತ್ತು ರಾಹುವಿನ ಪ್ರಭಾವದಿಂದ ಮುಂದಿನ 3 ದಿನಗಳು ನಿಮಗೆ ಅತ್ಯಂತ ಮುಖ್ಯವಾಗಿವೆ. ಈ ಸಮಯದಲ್ಲಿ ನೀವು ಮಾಡುವ ಒಂದು ಸಣ್ಣ ತಪ್ಪು ಕೂಡ ದೊಡ್ಡ ಪರಿಣಾಮ ತರುವ ಸಾಧ್ಯತೆ ಇದೆ. ಆದ್ದರಿಂದ ಈ ಮಾತುಗಳನ್ನು ಗಮನದಿಂದ ಕೇಳಿ. ಇಂದು ರಾತ್ರಿ 11 ಗಂಟೆಯಿಂದ ಆರಂಭವಾಗುವ ಈ ವಿಶೇಷ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ಅಸಾಧಾರಣವಾದ ಘಟನೆಗಳು ಅನ್ನೋದು ಸಂಭವಿಸಬಹುದು. ನೀವು ದೂರ ಇರೋದಕ್ಕೆ ಯತ್ನಿಸುತ್ತಿರುವ ವಿಷಯವೇ ನಿಮ್ಮ ಮುಂದೆ ಬರುತ್ತೆ. ನೀವು ತಪ್ಪಿಸೋದಕ್ಕೆ ಯತ್ನಿಸಿದ ಸಮಸ್ಯೆಯೇ ಮತ್ತೆ ನಿಮ್ಮನ್ನು ಪರೀಕ್ಷೆ ಮಾಡುತ್ತೆ. ಆದರೆ ಭಯ ಪಡುವ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಜಾಗ್ರತೆ ಮಾತ್ರ ಇರಬೇಕಾಗುತ್ತೆ. ನೀವು ಇತ್ತೀಚೆಗೆ ಬಹಳಷ್ಟು ಶ್ರಮ ಪಟ್ಟಿದ್ದೀರಿ. ನಿಮ್ಮ ಪ್ರಯತ್ನಗಳಿಗೆ ಸರಿಯಾದ ಫಲ ಅನ್ನೋದು ಇನ್ನುವರೆಗೂ ಸಿಕ್ಕಿಲ್ಲ. ಈ ಥರ ಏನು ನೋವಿದೆ ನಿಮ್ಮೊಳಗೆ, ಅದು ಕಾಡ್ತಾನೆ ಇದೆ. ಆದರೆ ಈಗ ಪರಿಸ್ಥಿತಿ ನಿಧಾನವಾಗಿ ಬದಲಾಗ್ತಾ ಇದೆ. ಶನಿದೇವರು ನಿಮ್ಮ ಸಹನೆ ಮತ್ತು ಶ್ರಮವನ್ನು ಪರೀಕ್ಷೆ ಮಾಡ್ತಿದ್ದಾರೆ. ಈಗ ಅದರ ಫಲ ನೀಡೋದಕ್ಕೆ ಸಿದ್ಧ ಆಗಿದ್ದಾರೆ. ಆದರೆ ರಾಹುವಿನ ಪ್ರಭಾವದಿಂದ ಕೆಲವು ತಪ್ಪು ನಿರ್ಧಾರಗಳ ಸಾಧ್ಯತೆ ಇದೆ. ಆದ್ದರಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮೊದಲು 2 ಬಾರಿ ಯೋಚನೆ ಮಾಡಿ. ಇನ್ನು ಮುಂದಿನ 3 ದಿನಗಳಲ್ಲಿ 3 ಸ್ಥಳಗಳಿಗೆ ಹೋಗಬೇಡಿ. ಮೊದಲನೆಯದು ಜಗಳ ನಡೀತಾ ಇರುವ ಒಂದು ಸ್ಥಳ. ಯಾರಾದರೂ ಜಗಳ ಮಾಡ್ತಿದ್ರೆ ನೀವು ಮಧ್ಯೆ ಹೋಗಬೇಡಿ. ನೀವು ಸಹ ಆ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳಬಹುದು. ಇದು ಕಾನೂನು ಸಮಸ್ಯೆಗಳು, ಗಾಯಗಳು ಅಥವಾ ಮಾನಸಿಕ ಒತ್ತಡಕ್ಕೆ ಕಾರಣ ಆಗಬಹುದು. ಎರಡನೆಯದು ಅಪಾಯಕರ ಸ್ಥಳಗಳು. ನದಿ, ಕೆರೆ, ಜಲಪಾತ ಅಥವಾ ಅಪಾಯಕಾರಿ ಪ್ರದೇಶಗಳಿಗೆ ಹೋಗೋದನ್ನು ತಪ್ಪಿಸಿ. ಈ ಸಮಯದಲ್ಲಿ ಅಪಘಾತಗಳ ಸಾಧ್ಯತೆ ಹೆಚ್ಚು. ಸಣ್ಣ ಅಜಾಗ್ರತೆ ಕೂಡ ದೊಡ್ಡ ಅಪಾಯಕ್ಕೆ ಕಾರಣ ಆಗಬಹುದು. ಮೂರನೆಯದು ಜನಸಂದಣಿ ತುಂಬಿರುವ ಸ್ಥಳಗಳು. ಹೆಚ್ಚು ಜನ ಸೇರುವ ಸ್ಥಳಗಳಲ್ಲಿ ಹೋಗೋದನ್ನು ಕಡಿಮೆ ಮಾಡಿ. ಈ ಸಮಯದಲ್ಲಿ ತಪ್ಪು ಅರ್ಥೈಸಿಕೆಗಳು, ಅನಗತ್ಯವಾದಗಳು ಉಂಟಾಗಬಹುದು. ಈ ಸಮಯದಲ್ಲಿ ನಿಮ್ಮ ಆಲೋಚನೆಗಳು ಬಹಳ ಶಕ್ತಿಶಾಲಿಯಾಗಿರುತ್ತೆ. ನೀವು ಏನು ಯೋಚನೆ ಮಾಡ್ತೀರೋ ಅದೇ ನಿಮ್ಮ ಜೀವನದಲ್ಲಿ ನಡಿಬಹುದು. ಆದ್ದರಿಂದ ಸದಾ ಧನಾತ್ಮಕವಾಗಿ ಯೋಚನೆ ಮಾಡಿ. ನಾನು ಯಶಸ್ವಿ ಆಗ್ತೇನೆ, ನನ್ನ ಜೀವನದಲ್ಲಿ ಒಳ್ಳೆಯದೇ ನಡೆಯುತ್ತೆ ಅಂತ ಈ ನಂಬಿಕೆ ಇಡಿ. ರಾತ್ರಿ ಸಮಯದಲ್ಲಿ ನಕಾರಾತ್ಮಕ ಆಲೋಚನೆಗಳಿಂದ ದೂರ ಇರಿ. ಭಯ, ಅನುಮಾನ ಇವುಗಳನ್ನು ನಿಮ್ಮ ಮನಸ್ಸಲ್ಲಿ ಇರಿಸಿಕೊಳ್ಳೋದಕ್ಕೆ ಹೋಗಬೇಡಿ. ಈ ಸಮಯದಲ್ಲಿ ಮನಸ್ಸಿನ ಶಕ್ತಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿ. ಯಾರೊಂದಿಗೆ ಸಹ ಜಗಳಕ್ಕೆ ಹೋಗಬೇಡಿ. ನಿಮ್ಮ ಶತ್ರುಗಳು ಈ ಸಮಯದಲ್ಲಿ ನಿಮಗೆ ತೊಂದರೆ ಕೊಡೋದಕ್ಕೆ ಪ್ರಯತ್ನ ಮಾಡ್ತಿರಬಹುದು. ನಿಮ್ಮ ರಹಸ್ಯಗಳನ್ನು ಯಾರಿಗೂ ಹೇಳಬೇಡಿ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಜಾಗ್ರತೆ ವಹಿಸಿ. ಯಾವುದೇ ದೊಡ್ಡ ಹೂಡಿಕೆ ಅಥವಾ ನಿರ್ಧಾರವನ್ನು ಮುಂದೂಡಿ. ಇದು ಸಮಯ ತಾಳ್ಮೆಯಿಂದ ಇರಬೇಕಾದ ಸಮಯ ಆಗಿರುತ್ತೆ. ಕುಟುಂಬ ಮತ್ತು ಪ್ರೇಮ ಜೀವನದಲ್ಲಿ ಕೆಲವು ಗೊಂದಲಗಳನ್ನೋದು ಉಂಟಾಗಬಹುದು. ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥೈಸಬಹುದು. ಆದ್ದರಿಂದ ಶಾಂತವಾಗಿ ಮಾತನಾಡಿ. ಈ ಸಮಯದಲ್ಲಿ ಸ್ವಲ್ಪ ಏಕಾಂತವನ್ನು ಅನುಭವಿಸಿ. ದೇವಾಲಯಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ. ಇದು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ ಮತ್ತು ನಿಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತೆ. ಕೊನೆಯದಾಗಿ, ನಿಮ್ಮ ಮೇಲೆ ನಂಬಿಕೆ ಇಡಿ. ನಿಮ್ಮ ಜೀವನದ ನಿಯಂತ್ರಣ ನಿಮ್ಮ ಕೈಯಲ್ಲೇ ಇದೆ. ಶನಿ ಮತ್ತು ರಾಹು ನಿಮಗೆ ಪರೀಕ್ಷೆ ಕೊಡಬಹುದು, ಆದರೆ ನೀವು ಅದನ್ನು ಜಯಿಸೋದಕ್ಕೆ ಶಕ್ತಿಯುತರಾಗಿರಬೇಕು. ಈ 3 ದಿನಗಳು ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವು ತರಬಹುದು. ಜಾಗ್ರತೆ, ಧೈರ್ಯ ಮತ್ತು ನಂಬಿಕೆ ಈ 3 ನಿಮ್ಮನ್ನು ಯಶಸ್ವಿನತ್ತ ಕೊಂಡೊಯ್ಯುತ್ತೆ. ಜಯ ನಿಮ್ಮದೇ ಆಗಿರುತ್ತೆ. ವಿಡಿಯೋ ಇಷ್ಟ ಆಯ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.